ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಡಿಸೈನ್ಗೋಸ್ಕರ ಈ ಥರ ಸ್ಮಾಲ್ ಬೀಡನ್ನ ಬಳಸ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬೀಡ್ಸ್. ಹಾಗೆ ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ಬನ್ನಿ ಈಗ ಕುಚ್ಚನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ದಾರಾನ ಬೆರಳ ಮೇಲೆ ಸುತ್ತಕೊಂಡು, ಸೊ ನೋಡಿ ಇದು ಸ್ಯಾರಿ ಅಂತ ಅಂದ್ಕೊಂಡ್ರೆ ಇದು ಆ್ಯಕ್ಚುಲಿ ಸೀದಾ ಸೈಡ್ ಬರುತ್ತೆ. ನೋಡಿ ಇಲ್ಲಿ ಇದು ಸೀದಾ ಸೈಡು, ಹಾಗೆ ಇದು ಉಲ್ಟಾ ಸೈಡು. ಈ ಡಿಸೈನ್ನ ನಾವು ಪರ್ಟಿಕ್ಯುಲರ್ಲಿ ಸ್ಯಾರಿದು ಉಲ್ಟಾ ಸೈಡಿಂದ ಹಾಕ್ಕೊಳ್ತಾ ಹೋಗಬೇಕು. ಕಂಪ್ಲೀಟ್ ಡಿಸೈನ್ನ ನಾವು ಹೀಗೆ ಉಲ್ಟಾನೇ ಹಾಕ್ಕೊಳ್ಳೋದು. ಸೊ ಬನ್ನಿ ಹೇಗೆ ಅಂತೇಳಿ ತೋರಿಸ್ತೀನಿ. ಸೊ ಈಗ ಇದು ಸ್ಯಾರಿದು ಉಲ್ಟಾ ಸೈಡ್ ಅಂದ್ಕೊಂಡ್ರೆ ಫಸ್ಟಿಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲಿಂದ ಹೀಗೆ ಒಂದು ದಾರಾನ ತರಬೇಕು. ಸೊ ಈ ಡಿಸೈನಲ್ಲಿ ಇನ್ನೊಂದು ಏನು ಹೇಳಿದ್ರೆ, ಇಲ್ಲಿ ನಾಟ್ ಹಾಕಿದ್ದೀವಲ್ಲ, ಈ ನಾಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈ ನಾಟ್ನ ಕಟ್ ಮಾಡಿ ನೀಡಲ್ ಪಾಸ್ ಮಾಡಿದ್ದೀವಲ್ಲ, ಇಲ್ಲಿಂದ ದಾರಾನ ತರಬೇಕು. ಸೊ ಇಲ್ಲಿ ಹೀಗೆ ನಾಟ್ ಮಾಡ್ಕೋಬೇಕಾಗತ್ತೆ. ಈ ಡಿಸೈನ್ಗೋಸ್ಕರ ಅಷ್ಟೇ ಇದು. ಸೊ ಹೀಗೆ 1 ಅಥವಾ 2 ಗಂಟೆನ ಹಾಕ್ಕೊಳ್ಳಿ. ಸೊ ನೋಡಿ 1, ಹಾಗೆ ಇನ್ನೂ ಒಂದು ಹಾಕ್ಕೊಳ್ಳೋಣ. ಸೊ ನೋಡಿ ಹೀಗೆ ಇಲ್ಲಿ 2 ಗಂಟೆ ಹಾಕಿದ್ದೀನಲ್ಲ, ನಂತರ ಇಲ್ಲೇನು ನಾಟ್ ಹಾಕಿದ್ದೀವಲ್ಲ ಅದರೊಳಗೆ ನೆಡಲ್ನ ಪಾಸ್ ಮಾಡಿ ಅಲ್ಲಿಂದ ಹೀಗೆ ಒಂದು ದಾರನ ತರಬೇಕಾಗತ್ತೆ. ಹೀಗೆ ದಾರ ತಂದು ಫಸ್ಟ್ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 1 ಹಾಗೆ 2 ಚೈನ್ ಹಾಕ್ಕೊಂಡು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. ಈಗ ನೋಡಿ ನೆಡಲ್ ಮೇಲೆ 3 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1, 2ಕ್ಕೆ 1. ಸೊ ಮತ್ತೆ ನೆಡಲ್ ಮೇಲೆ ದಾರ ತರಬೇಕು. ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಡಿಸೈನ್ ಅಂತ ಹೇಳ್ಬೋದು. ಸೊ ಹೀಗೆ 2ಕ್ಕೆ 1, 2ಕ್ಕೆ 1. ಮತ್ತು ನೆಡಲ್ ಮೇಲೆ ದಾರ ತರೋದು, ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ಎಲ್ಲ ಒಂದೇ ಲೆವೆಲ್ಗೆ ಹಾಕ್ಕೋಬೇಕು ಡಬಲ್ ಕ್ರೋಶೆಟ್ ಕಂಬಗಳನ್ನ. ಸೊ ನೋಡಿ ಹೀಗೆ ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಹೀಗೆ 2ಕ್ಕೆ 1, ಹಾಗೆ 2ಕ್ಕೆ 1. ಸೊ ನೋಡಿ 4 ಆಗಿದೆ. ಮತ್ತೆ ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ಕ್ಕೆ 1, 2ಕ್ಕೆ 1, ಹಾಗೆ 2ಕ್ಕೆ 1. ನೀವಿಲ್ಲಿ ನೋಡ್ಬೋದು 1 2 3 4 5 6, ಒಟ್ಟು 6 ಕಂಬ ಆಗಿದೆ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ನಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು ಇಲ್ಲಿ 6 ಕಂಬಗಳಾಗಿದೆ. 1 2 ಚೈನ್ದು 1 ಕಂಬ, ಹಾಗೆ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕಿದ್ದೀವಲ್ಲ. ಸೊ ಈಗ ಬಟ್ಟೆನ ಈಗ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು. ಹೀಗೆ ಉಲ್ಟಾ ಮಾಡಿಕೊಂಡು ನಾನೀಗ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ ಹಾಕಿ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, 2 ಚೈನ್ದು ತುದಿಲಿ ಒಂದು ಲೂಪ್ ಕಾಣುತ್ತಲ್ಲ, ಅಲ್ಲಿ ಹೋಗಿ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಹೀಗೆ ನೋಡಿ ಹೀಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಬಟ್ಟೆನ ಹೀಗೆ ಟರ್ನ್ ಮಾಡ್ಕೋಬೇಕು. ಹೀಗೆ ಟರ್ನ್ ಮಾಡಿದ್ಮೇಲೆ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಇಲ್ಲಿ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿದ ಕೂಡಲೇ ನೀಡಲ್ ಮೇಲೆ ದಾರ ತಂದು ಈಗೇನು 5 ಚೈನ್ ಹಾಕಿದ್ವಲ್ಲ, ಈ ಹೋಲ್ ಗ್ಯಾಪ್ ಇದೆ ನೋಡಿ,
ಅಲ್ಲಿ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1 2ಕ್ಕೆ 1 ಇಲ್ಲಿ ಒಂದು ಕಂಬನ ಹಾಕ್ಕೊಂಡೆ ಅಲ್ಲ. ಸೊ ಈಗ 1 2 3 ಒಂದು ಕಂಬ ಆದಮೇಲೆ 3 ಚೈನ್ ಹಾಕಿದ್ದೀನಿ. ಹೀಗೇನು ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ಲ, ಆ ಗ್ಯಾಪಿಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಹೀಗೆ ದಾರನ ತಂದು ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಒಂದು ನಾನು ಪಿಕಾಟ್ಸ್ ಫಾರ್ಮೇಷನ್ ಮಾಡಿಕೊಂಡೆ. ಸೊ ನೋಡಿ ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಯಿತು. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ಮತ್ತೆ 3 ಚೈನ್ನ ಹಾಕ್ಕೊಂಡು ಈ ಅದೇ ಕಂಬ ಇದೆಯಲ್ಲ ಅದ್ರ ಗ್ಯಾಪ್ ಒಳಗೆ ಹೋಗಿ ಅಲ್ಲಿ ಒಂದು ಪಿಕಾಟ್ಸ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತರೋದು, ಅದೇ ಗ್ಯಾಪಿಗೆ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ನಂತರ 3 ಚೈನ್ನ ಹಾಕ್ಕೊಂಡು ಇಲ್ಲೇನು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ಲ, ಆ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಂಡು ಒಂದು ಪಿಕಾಟ್ಸ್ ಮಾಡ್ಕೋಬೇಕು. ಈಗೇನು ಕಂಬ ಹಾಕಿದ್ವಿ ಅಲ್ಲ ಹಾಗೆ ಹಿಂದೆ ಇರೋವಂಥ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ನ ಹಾಕ್ಕೋಬೇಕು. ನಂತರ ಈಗ ಹಾಕಿದಂತಹ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕಾಟ್ಸ್ ಮಾಡ್ಕೋಬೇಕು. ಇದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ಲು, ತುಂಬಾ ಈಸಿ ಅಂತ ಕೂಡ ಹೇಳ್ಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನ್ ಇದು. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆಗಿದೆ ಅಲ್ಲ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಮತ್ತೆ ದಾರನ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೊನೆಯಲ್ಲಿ ಹಾಕಿದ್ವಲ್ಲ, ಇದಕ್ಕೆ ಯಾವುದೇ ರೀತಿ ಪಿಕಾಟ್ಸ್ನ ಹಾಕ್ಕೊಳ್ತಾ ಇಲ್ಲ, ಬರೀ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕಿರುವಂಥದ್ದು. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಹೀಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ. ಸೊ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1. ಸೊ ನೋಡಿ ಹೇಗೆ ಬಂತು ಅಂಥೇಳಿ. ಸೊ ಇದೇ ರೀತಿಯಲ್ಲಿ ಮತ್ತೆ ನೀಡಲ್ ಮೇಲೆ ದಾರ ತಂದು ಈಗೇನು ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ಲ ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ಒಟ್ಟು 3 ಆಯಿತು. ಇನ್ನು ಇದೇ ರೀತಿ 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1. ನೋಡಿ 6 ಆಯಿತು. ಇಲ್ಲಿ 6 ಡಬಲ್ ಕ್ರೋಶೆಟ್ ಕಂಬಗಳಾಗಿದೆ. 6 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಹೀಗೆ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. 1 2 2 3 4 ಹಾಗೆ 5 ಚೈನ್ ಹಾಕಿ ಇಲ್ಲಿ ನೋಡಿ ಫಸ್ಟು ಡಬಲ್ ಕ್ರೋಶೆಟ್
5 ಚೈನ್ ಹಾಕಿದ್ದೀನಲ್ಲ, 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಕಂಬ ಇದೆಯಲ್ಲ ಅದ್ರದ್ದು ಹೋಲ್ ಗ್ಯಾಪಿಗೆ ಹೋಗಿ ಈ 5 ಚೈನ್ನ ಹೀಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಕಂಬ ಇದೆಯಲ್ಲ ಅದ್ರದ್ದು ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆನ ಹೀಗೆ ಟರ್ನ್ ಮಾಡಿಕೊಂಡು ಬಟ್ಟೆನ ಹೀಗೆ ಮತ್ತೆ ಟರ್ನ್ ಮಾಡ್ಕೋಬೇಕು. ಹೀಗೆ ಟರ್ನ್ ಮಾಡಿಕೊಂಡು ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡೋಣ. ಇಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಈಗ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ತಂದು ಈಗ ಏನು 5 ಚೈನ್ ಗ್ಯಾಪೇ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗತ್ತೆ. 2ಕ್ಕೆ 1, 2ಕ್ಕೆ 1, ಮತ್ತೆ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಈಗ ಏನು ಒಂದು ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡ್ವಲ್ಲ ಆ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಮತ್ತು ನಿಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಮತ್ತೆ ದಾರನ ತಂದು ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕೋದು, ಈ ಡಬಲ್ ಕ್ರೋಶೆಟ್ ಕಂಬ ಏನು ಹಾಕಿದ್ವಿ ಅಲ್ಲ ಆ ಗ್ಯಾಪಿಗೆ ಹೋಗೋದು, ಅಲ್ಲಿಂದ ನೀಡಲ್ನ ತಂದು ಅಲ್ಲಿಂದ ಒಂದು ದಾರನ ತಂದು ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಆ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕೋದು, ಹೀಗೇನು ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಿ ಅಲ್ಲ ಅದ್ರ ಗ್ಯಾಪ್ ಇದೆ ನೋಡಿ, ಆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಪಿಕಾಟ್ಸ್ನ ಮಾಡ್ಕೊಳ್ಳೋದು. ಇದೇ ರೀತಿ ಇಲ್ಲಿ ಇನ್ನು ಇಲ್ಲಿ 3 ಆಗಿದೆ ನೋಡಿ. ಇದೇ ರೀತಿ ಇನ್ನು 2 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಮಾಡ್ಕೊಳ್ತೀನಿ. ಹೀಗೆ ಡಬಲ್ ಕ್ರೋಶೆಟ್ ಕಂಬ ಹಾಕೊಳ್ಳೋದು ಮತ್ತು 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಒಂದು ಪಿಕಾಟ್ಸ್ ಮಾಡ್ಕೊಳ್ಳೋದು. ಹೀಗೆ ಮತ್ತೆ ನಿಡಲ್ ಮೇಲೆ ದಾರ ತಂದು ಅದೇ ಕಂಬದ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಹೀಗೆ ಒಂದು ಪಿಕಾಟ್ಸ್ ಮಾಡ್ಕೊಳ್ಳೋಣ. ಹೀಗೆ ನೋಡ್ಬೋದು ನೀವಿಲ್ಲಿ 5 ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ ಆಗಿದೆ. ಮತ್ತೆ ನಿಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರ ತಂದು ಹೀಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಹೀಗೆ ಈ ಡಬಲ್ ಕ್ರೋಶೆಟ್ ಮಾಡ್ಕೊಂಡೆ ಅಲ್ಲ ಅದಕ್ಕೆ ಯಾವುದೇ ಥರ ಪಿಕಾಟ್ಸ್ನ ಮಾಡ್ಕೊಳ್ತಾ ಇಲ್ಲ. ಮತ್ತೆ ನಿಡಲ್ ಮೇಲೆ ದಾರ ತಂದು ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ 2ಕ್ಕೆ 1, 2ಕ್ಕೆ 1 ನೋಡಿದ್ರಲ್ಲ ಹೇಗೆ ಬಂತು ಅಂತೇಳಿ. ಇದೇ ರೀತಿ ಇಲ್ಲಿ 6 ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಮತ್ತು ಉಲ್ಟಾ ತಿರುಗಿಸಿ 5 ಚೈನ್ಗಳನ್ನ ಹಾಕ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಇದೇ ರೀತಿ 5 ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕ್ಕೋಬೇಕು. ಕೊನೆಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ನೋಡಿ ಉಲ್ಟಾ ಸೈಡ್ ಬರುತ್ತೆ, ಇದು ಸ್ಯಾರಿದು ಸೀದಾ ಸೈಡ್ ಬರುತ್ತೆ. ನೋಡಿ ಹೀಗೆ ಲಾಕ್ ಮಾಡ್ಕೋಬೇಕು. ಇದು ಹೇಳಿದ್ನಲ್ಲ ವಿತೌಟ್ ಕುಚ್ಚು ಸ್ಯಾರಿ ಡಿಸೈನ್ ಅಂತ ಹೇಳ್ಬೋದು. ಮತ್ತೆ ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಹಿಂದೆ ಎಲ್ಲ ಮಾಡ್ಕೊಂಡ್ವಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಇದು ಸೀದಾ ಸೈಡು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡ್ಬೋದು ನೀವಲ್ಲಿ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿದ್ದೀನಲ್ಲ, ಇಲ್ಲಿ ಕೊನೆಯಲ್ಲಿ ನಾನಿಲ್ಲಿ 2 ಚೈನ್ ಹಾಕಿ ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನೀವು ಕಟ್ ಮಾಡಿ ಗ್ಲೋ ಹಾಕಿ ಸ್ಟಿಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಡಿಸೈನು. ಇದು ಉಲ್ಟಾ ಸೈಡ್ ಅಂದರೆ ನಾವು ಈ ಸೈಡಿಂದ ಹಾಕಿದಂಥದ್ದು, ಇದು ಸ್ಯಾರಿದು ಸೀದಾ ಸೈಡ್ ಅಂತ ಹೇಳ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ.
ಸೊ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದು ವಿತೌಟ್ ಕುಚ್ಚು ಸ್ಯಾರಿ ಡಿಸೈನ್. ಅಂದರೆ ನೀವೇನಾದರೂ ಕುಚ್ಚು ಇಷ್ಟಪಡೋದಿಲ್ಲ, ನನಗೆ ಹೆವಿ ಬೀಡ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಅಂದರೆ ಈ ಸ್ಯಾರಿ ಕುಚ್ಚು ಡಿಸೈನ್ ನಿಮಗೆ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಮೇನ್ ಇದು ಸಿಂಪಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಾಟನ್ ಸ್ಯಾರೀಸಿಗಾಗಲಿ, ಮೈಸೂರು ಸಿಲ್ಕು, ಅಂದರೆ ನನಗೆ ಹೆವಿ ಸ್ಯಾರಿ ಕುಚ್ಚು ಡಿಸೈನ್ ಬೇಡ ಅನ್ನೋರಿಗೆಲ್ಲ ಈ ಸ್ಯಾರಿ ಕುಚ್ಚು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬಿಗಿನರ್ಸ್ ಕೂಡ ಈ ಸ್ಯಾರಿ ಕುಚ್ಚು ಡಿಸೈನ್ನ ಟ್ರೈ ಮಾಡ್ಬೋದು. ಜಸ್ಟ್ ಒಂದು ಡಬಲ್ ಕ್ರೋಶೆಟ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಹಾಕೋಬೋದು ಇದನ್ನು. ಸೊ ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡೋ ಅಂಥದ್ದು. ನೋಡಿದ್ರಲ್ಲ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಡಿಸೈನು ತುಂಬಾ ಕ್ಯೂಟಾಗಿ ಈ ಡಿಸೈನ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬೀಡ್ ಇದೆಯಲ್ಲ, ಈ ಬೀಡ್ ಹಾಕಿದ್ರೇ ಒಂದು ಲುಕ್ಕು. ವಿತೌಟ್ ಬೀಡೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗೆ ನಾನಿಲ್ಲಿ ಗೋಲ್ಡ್ ಬೀಡ್ ಬಳಸಿದ್ದೀನಲ್ಲ, ಇದ್ರ ಬದಲು ನೀವು ಕ್ರಿಸ್ಟಲ್ ಬೀಡ್ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಈಗ ಸ್ಯಾರಿ ಯಾವ ಕಲರ್ ಬಾರ್ಡರ್ ಇರುತ್ತೆ ನೋಡಿ, ಅಂದರೆ ಯಾವ್ದು ಝರಿ ಇರುತ್ತೆ ಅಂತ. ಸಿಲ್ವರ್ ಇದ್ದರೆ ಸಿಲ್ವರ್ ಯೂಸ್ ಮಾಡಿ, ಇಲ್ಲ ಕಾಪರು, ಇಲ್ಲ ಗೋಲ್ಡು. ನೋಡಿದ್ರಲ್ಲ ಹೇಗೆ ಕಾಣ್ತಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.